ಸ್ನೇಹಿತರೆ, ಭಾರತೀಯ ಉಪಖಂಡದಲ್ಲಿ ಅದರಲ್ಲೂ ಭಾರತದ ಗಡಿಯ ಪಕ್ಕದಲ್ಲೇನೆ ಇನ್ನೊಂದು ದೇಶ ಉದಯಗೊಳ್ಳುತ್ತಾ. ಅಮೆರಿಕದ ಅಗ್ಲಿ ಜಿಯೋಪೊಲಿಟಿಕ್ಸ್ ಈ ಹೊಸ ದೇಶದ ಉದಯಕ್ಕೆ ಕಾರಣ ಆಗುತ್ತಾ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ನೀಡಿರುವ ಇದೇ ರೀತಿಯ ಹೇಳಿಕೆ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಒಂದು ದೇಶದ ಪ್ರಧಾನಿ ಈ ರೀತಿಯ ಹೇಳಿಕೆಯನ್ನ ನೀಡೋಕೆ ಕಾರಣ ಏನು? ಈ ಹೊಸತಾಗಿ ಹುಟ್ಟಿಕೊಳ್ಳುತ್ತೆ ಅನ್ನಲಾಗುವ ದೇಶವಾದ್ರೂ ಯಾವುದು ಮತ್ತು ಎಲ್ಲಿ? ಒಂದು ವೇಳೆ ಬಾಂಗ್ಲಾದೇಶದ ಪ್ರಧಾನಿಯ ಈ ಹೇಳಿಕೆ ಮುಂದೊಂದು ದಿನ ನಿಜವೇ ಆಗಿಬಿಟ್ರೆ ಭಾರತದ ಮೇಲೆ ಇದು ಹೇಗೆ ಪರಿಣಾಮವನ್ನ ಬೀರಬಹುದು? ಸ್ನೇಹಿತರೆ, 2024 ಪ್ರಪಂಚದಲ್ಲಿ ಹಲವು ದೇಶಗಳು ತನ್ನ ಚುನಾವಣೆಯನ್ನ ನಡೆಸುತ್ತಿರುವ ವರ್ಷ. ಅದರಲ್ಲೂ ಪಾಕಿಸ್ತಾನ, ಬಾಂಗ್ಲಾದೇಶ, ರಷ್ಯಾದಂತಹ ದೇಶಗಳ ಚುನಾವಣೆ ಮುಗಿದು ಹೋಗಿದ್ರೆ ಭಾರತದಲ್ಲಿ ಚುನಾವಣೆ ನಡೀತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಅಮೆರಿಕಾದಲ್ಲಿಯೂ ಸಹ ಚುನಾವಣೆ ನಡೀಲಿಕ್ಕಿದೆ. ಹಾಗೇನೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂದ್ರೆ ಈ USA ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ತನ್ನ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಇನ್ನೊಂದು ದೇಶ ತನ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿದ್ರೆ ಅಲ್ಲಿನ ಪ್ರಜಾಪ್ರಭುತ್ವ, ಮಾನವ ಹಕ್ಕುನಂತಹ ಸೂಕ್ಷ್ಮ ವಿಚಾರಗಳನ್ನ ಕೆದುಕಿ ಕ್ರಿಟಿಸೈಸ್ ಮಾಡುವ ಚಾಳಿಯನ್ನ ಮೊದಲಿನಿಂದಾನು ಹೊಂದಿವೆ. ಈಗ ಆಗಿದ್ದು ಸಹ ಇದೆ. ಕಳೆದ ಜನವರಿಯಲ್ಲಿ ಬಾಂಗ್ಲಾದೇಶದ ಚುನಾವಣೆ ನಡೆದು ಸ್ಪಷ್ಟ ಬಹುಮತದೊಂದಿಗೆ ಈ ಮೊದಲಿನ ಶೇಖ್ ಹಸೀನಾ ನೇತೃತ್ವದ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬಂದಿತ್ತು. ಆದ್ರೆ ಚುನಾವಣೆ ಮುಗಿದು ಇಂದಿನವರೆಗೂ USA ಬಾಂಗ್ಲಾದೇಶದಲ್ಲಿ ನಡೆದ ಚುನಾವಣೆಯ ಬಗ್ಗೆ, ಚುನಾವಣೆಯ ಪಾರದರ್ಶಕತೆಯ ಬಗ್ಗೆ ಕಂಟಿನ್ಯೂಸ್ ಆಗಿ ಕಾಮೆಂಟ್ ಮಾಡ್ತಾನೆ ಬಂದಿದೆ. ಅಮೆರಿಕದಂತಹ ಸೂಪರ್ ಪವರ್ ದೇಶ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಯನ್ನ ನೀಡ್ತಾ ಇರೋದು ಬಾಂಗ್ಲಾದೇಶದ ಒಳಗೂ ಈ ವಿಷಯ ಭಾರಿ ಚರ್ಚೆ ಆಗುವಂತೆ ಮಾಡಿದೆ. ಹಾಗೇನೆ USA ಅಲ್ಲಿಗೇನೆ ನಿಲ್ದೇನೆ ಬಾಂಗ್ಲಾದೇಶದ ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ, ಮಿಲಿಟರಿ ಅಧಿಕಾರಿಗಳಿಗೆ ನಿರ್ಬಂಧವನ್ನ ಹೇರೋಕೆ ಪ್ರಾರಂಭಿಸಿತ್ತು. ವಿಷಯ ಈ ರೀತಿ ತಿರುವು ಪಡ್ಕೊಳ್ತಾ ಇದ್ದಂತೆ ದೇಶದ ಒಳಗೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಈ ವಿಷಯ ತುಂಬಾ ಚರ್ಚೆಗೆ ಬರುತ್ತೆ. ಹಾಗೇನೆ ಅಲ್ಲಿನ ಮೀಡಿಯಾಗಳು ಪ್ರಧಾನಿ ಶೇಖ್ ಹಸೀನಾ ಬಳಿ ಈ ವಿಷಯನ ಪ್ರಸ್ತಾಪಿಸ್ತಾರೆ. ಆಗ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ USA ಬಾಂಗ್ಲಾದೇಶದ ನೆಲದಲ್ಲಿ ಹೇಗಾದ್ರೂ ಮಾಡಿ ಒಂದು ಏರ್ ಬೇಸ್ ಅನ್ನ ಹೊಂದೋಕೆ ಬಯಸ್ತಾ ಇತ್ತು, ಆದ್ರೆ ಅದು ಆಗ್ಲಿಲ್ಲ ಅನ್ನುವ ಹೇಳಿಕೆಯನ್ನ ನೀಡ್ತಾರೆ. ಆದ್ರೆ ಅವರು ತಮ್ಮ ಹೇಳಿಕೆಯಲ್ಲಿ ಎಲ್ಲಿಯೂ ಅಮೆರಿಕದ ಹೆಸರನ್ನ ನೇರವಾಗಿ ಪ್ರಸ್ತಾಪಿಸಲ್ಲ. ಅವರ ಹೇಳಿಕೆ ಹೇಗಿತ್ತು ಅಂದ್ರೆ, ಚುನಾವಣೆಯ ಪೂರ್ವದಲ್ಲಿ ನನ್ನ ಬಳಿ ಒಬ್ಬ ವೈಟ್ ಮ್ಯಾನ್ ಬಂದು ಬಾಂಗ್ಲಾದೇಶದಲ್ಲಿ ಒಂದು ನಿರ್ದಿಷ್ಟ ದೇಶಕ್ಕೆ ವಾಯುನೆಲೆಯನ್ನ ನಿರ್ಮಿಸೋಕೆ ಅವಕಾಶವನ್ನ ನೀಡಿದ್ರೆ ನಾವು ನಿಮ್ಮಲ್ಲಿ ನಡೆಯುವ ಚುನಾವಣೆಯ ಬಗ್ಗೆ ಕ್ರಿಟಿಸೈಸ್ ಮಾಡಲ್ಲ, ಹೆಸಲ್ ಫ್ರೀ ಚುನಾವಣೆ ನಡೆಯುವ ಹಾಗೆ ಆಗತ್ತೆ ಅಂತ ಹೇಳಿ ಆಫರ್ ಅನ್ನ ನೀಡಿದ್ರು. ಆದ್ರೆ ನಾನು ಆ ಆಫರ್ ಅನ್ನ ಒಪ್ಪಲಿಲ್ಲ. ಹಾಗೇನೆ ಸ್ಪಷ್ಟ ಬಹುಮತದಿಂದ ನಮ್ಮದೇ ಸರ್ಕಾರ ಅಧಿಕಾರ ಹಿಡಿಯುವ ಹಾಗೆ ಆಯಿತು. ಸೊ ಅವರಿಗೆ ಈ ಬಾಂಗ್ಲಾದೇಶದಲ್ಲಿ ತಾವೊಂದುಕೊಂಡಿದ್ದು ಅಂದ್ರೆ ಏರ್ ಬೇಸ್ ಅನ್ನ ನಿರ್ಮಿಸೋಕೆ ಆಗದೆ ಇರೋದ್ರಿಂದ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಭಾಗಗಳನ್ನ ಒಡೆದು ಹೊಸ ಕ್ರಿಶ್ಚಿಯನ್ ದೇಶ ವೆಸ್ಟ್ ತಿಮೋರ್ ಅನ್ನ ಮಾಡುವ ಪಿತೂರಿಯನ್ನ ನಡೆಸಬಹುದು ಅನ್ನುವ ಹೇಳಿಕೆಯನ್ನ ನೀಡ್ತಾರೆ. ಇಲ್ಲಿ ಯಾವುದೇ ದೇಶದ ಹೆಸರನ್ನ ನೇರವಾಗಿ ಹೇಳದೇ ಇದ್ರೂನು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಮುಖ ದೇಶ ಅನ್ಸ್ಕೊಂಡಿರುವ ಭಾರತ ಅಮೆರಿಕದ ಹೆಜ್ಜೆಗೆ ತಾಳ ಹಾಕದೆ ತನ್ನದೇ ದಾರಿಯಲ್ಲಿ ನಡೀತಾ ಇರುವಾಗ ಚೀನಾವನ್ನ ಕೌಂಟರ್ ಮಾಡೋಕೆ ಬಂಗಾಳ ಕೊಲ್ಲಿಯಂತಹ ಚೀನಾಕ್ಕೆ ಹತ್ತಿರವಿರುವ ಸೂಕ್ಷ್ಮ ಪ್ರದೇಶದಲ್ಲಿ ಯಾವ ವೈಟ್ ಮ್ಯಾನ್ ಬಂದು ಏರ್ ಬೇಸ್ಗೆ ಬೇಡಿಕೆಗಳನ್ನ ಇಟ್ಟಿರಬಹುದು? ಅದು 100% USA ಆಗಿರುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗುವ ವಿಚಾರ. ಆದ್ರೆ ಬಾಂಗ್ಲಾದೇಶದ ರಾಜಕಾರಣದಲ್ಲಿ ದೊಡ್ಡ ಗಲಾಟೆನೆ ಹೇಳ್ತಾ ಇದ್ದು ಅದು ಯಾವ ದೇಶ ಅನ್ನೋದನ್ನ ಬಹಿರಂಗವಾಗಿ ಹೇಳಬೇಕು ಎನ್ನುವ ಒತ್ತಾಯವನ್ನ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿ ಎಷ್ಟೇ ಒತ್ತಾಯಗಳು ಬಂದ್ರು ಪ್ರಧಾನಿ ಶೇಖ್ ಹಸೀನಾ ಆ ದೇಶದ ಹೆಸರನ್ನ ನೇರವಾಗಿ ಹೇಳೋಕೆ ಆಗಲ್ಲ. ಈಗಾಗಲೇ USA ಮತ್ತು ಬಾಂಗ್ಲಾದೇಶದ ಸಂಬಂಧ ಹಳಸಿದ ಸ್ಥಿತಿಯಲ್ಲಿರುವಾಗ ಬಾಂಗ್ಲಾದೇಶದ ಪ್ರಧಾನಿ ನೇರವಾಗಿ USA ಹೆಸರನ್ನ ತೆಗೆದ್ರೆ ಅದರಿಂದ ಆಗಬಹುದಾದಂತ ಫಲಿತಾಂಶ ಬಾಂಗ್ಲಾದೇಶಕ್ಕೆ ತಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗಬಹುದು. ಇದೇ ನೆಪವನ್ನ ಒಡ್ಡಿ ಅಮೆರಿಕ ಆರ್ಥಿಕ ನಿರ್ಬಂಧಗಳಿಗೂ ಮುಂದಾಗಬಹುದು. ಒಂದು ವೇಳೆ ಹೀಗೇನಾದ್ರೂ ಆದ್ರೆ ಬಾಂಗ್ಲಾದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೂಡ ಇದರಿಂದ ಬೀಳ್ಬಹುದು. ಆದ್ರೆ ಬಾಂಗ್ಲಾದೇಶದ ಪ್ರಧಾನಿ ಬಹಿರಂಗವಾಗಿ ಯಾವುದೇ ದೇಶದ ಹೆಸರು ಹೇಳದೇ ಇದ್ರೂನು ಮುಂದೊಂದು ದಿನ ಇದು ನಡೆಯಲ್ಲ ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ಅದು USA ಇರ್ಲಿ ಅಥವಾ ಬಾಕಿ ಯುರೋಪಿಯನ್ ದೇಶಗಳೇ ಇರ್ಲಿ, ಪ್ರಪಂಚಕ್ಕೆ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಪಾಠವನ್ನು ಮಾಡ್ತಾನೆ. ತನ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿರುವ ದೇಶಗಳಲ್ಲಿ ರಕ್ತದ ಹೋಕುಳಿಯನ್ನೇ ಹರಿಸಿರೋದು ನಮಗೆ ಇತಿಹಾಸ ಹೇಳುತ್ತೆ. ಆಫ್ರಿಕಾ, ಮಿಡ್ಲ್ ಈಸ್ಟ್, ಈ ಹಿಂದೆ ಏಷ್ಯಾದಲ್ಲಿಯೂ ರಕ್ತದ ಹೋಕುಳಿಯನ್ನ ಮಾಡಿ ಈಗ ಜಗತ್ತಿನ ಭವಿಷ್ಯದ ಪವರ್ ಹೌಸ್ ಏಷ್ಯಾ ಅಂತ ತಿಳಿದು ಈಗ ಮತ್ತೆ ಏಷ್ಯಾದ ಕಡೆಗೆ ಈ ವೆಸ್ಟರ್ನ್ ಜಗತ್ತು ಮುಖ ಮಾಡಿ ಅಗ್ಲಿ ಜಿಯೋಪೊಲಿಟಿಕ್ಸ್ ಅನ್ನ ಆಡೋಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ಈ ಬಾಂಗ್ಲಾದೇಶದ ಪ್ರಧಾನಿಯ ಹೇಳಿಕೆಯ ಪ್ರಕಾರ ಈ ಹೊಸ ದೇಶ ಉದಯ ಆಗೋದಾದ್ರೂ ಎಲ್ಲಿ? ಯಾಕೆ ಈ ಈಸ್ಟ್ ತಿಮೋರ್ ಎನ್ನುವ ಪದವನ್ನ ಬಳಸಲಾಗ್ತಾ ಇದೆ?
ಸ್ನೇಹಿತರೆ, ಬಾಂಗ್ಲಾದೇಶದ ಪ್ರಧಾನಿ ತನ್ನ ಹೇಳಿಕೆಯಲ್ಲಿ ಈ ಹೊಸ ದೇಶ ಎಲ್ಲಿ ಹೇಗೆ ಉದಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಹೇಳದೇ ಇದ್ರೂ ಈ ವೈಟ್ ಮ್ಯಾನ್ ಪ್ರತಿನಿಧಿಸಿದ ದೇಶ ಈಗಾಗಲೇ ಸ್ಥಳೀಯ ಬಂಡುಕೋರರ ಜೊತೆ ಸಂಪರ್ಕವನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಭೂಪ್ರದೇಶವನ್ನ ತುಂಡರಿಸಿ ಹೊಸ ದೇಶವನ್ನ ಮಾಡ್ತಾರೆ ಅನ್ನುವ ಹೇಳಿಕೆಯನ್ನ ನೀಡಿರೋದ್ರಿಂದ ಬಹುಶಃ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಗಡಿ ಹಂಚಿಕೊಳ್ಳುವ ಈ ಪ್ರದೇಶವನ್ನೇ ಉದ್ದೇಶಿಸಿ ಹೇಳಿರಬಹುದು ಅಂತ ನಾವು ಊಹಿಸಬಹುದು. ಬಟ್ ಈ ಈಸ್ಟ್ ತಿಮೋರ್ ಏನು? ಸ್ನೇಹಿತರೆ, ಪೂರ್ವ ಏಷ್ಯಾದ ದಕ್ಷಿಣಕ್ಕೆ ಇಂಡೋನೇಷ್ಯಾ ದೇಶಕ್ಕೆ ಹೊಂದಿಕೊಂಡು ಒಂದು ಕ್ರಿಶ್ಚಿಯನ್ ಮೆಜಾರಿಟಿ ಇರುವ ತಿಮೋರ್ ಲೆಸ್ತೆ ಎನ್ನುವ ದೇಶ ಇದೆ. ಇಲ್ಲಿ ತಿಮೋರ್ ಮತ್ತು ಲೆಸ್ತೆ ಎನ್ನುವ ಎರಡೂ ಪದದ ಅರ್ಥ ಕೂಡ ಪೂರ್ವ ದಿಕ್ಕು ಅನ್ನುವ ಅರ್ಥವನ್ನೇ ನೀಡುತ್ತೆ. ಆದ್ರೂ ಈ ದೇಶದ ಹೆಸರು ಹೀಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ವಿಷಯ ಅದಲ್ಲ. ಈ ತಿಮೋರ್ ಲೆಸ್ತೆ 2002ರವರೆಗೂ ಇಂಡೋನೇಷ್ಯಾ ದೇಶದ ಭಾಗವಾಗಿಯೇ ಇತ್ತು. ನಂತರ 2002ರಲ್ಲಿ ತಮ್ಮ ರಿಲಿಜಿಯಸ್ ಐಡೆಂಟಿಟಿಯ ಕಾರಣದಿಂದ ಇಂಡೋನೇಷ್ಯಾದಿಂದ ವೆಸ್ಟರ್ನ್ ಸಪೋರ್ಟ್ನ ಜೊತೆಗೆ ಪ್ರತ್ಯೇಕಗೊಂಡು ಸ್ವತಂತ್ರ ದೇಶವಾಗಿ ಉದಯಿಸಿತ್ತು. ಈಗ ಅದೇ ರೀತಿಯಲ್ಲಿಯೇ ಇಲ್ಲಿಯೂ ಒಂದು ಕ್ರಿಶ್ಚಿಯನ್ ಬಾಹುಳ್ಯ ದೇಶದ ಉದಯದ ಬಗ್ಗೆ ಮಾತುಕತೆ ನಡೀತಾ ಇರೋದ್ರಿಂದ ಈ ವೆಸ್ಟ್ ತಿಮೋರ್ ಅನ್ನುವ ಪದ ಬಳಕೆ ಆಗಿರಬಹುದು. ಬಟ್ ಭವಿಷ್ಯದಲ್ಲಿ ಒಂದು ವೇಳೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಹೇಳಿಕೆಯಂತೆ ಆಗಿಬಿಟ್ರೆ ಭಾರತದ ಮೇಲೆ ಇದು ಹೇಗೆ ಪರಿಣಾಮವನ್ನ ಬೀರಬಹುದು? ಸ್ನೇಹಿತರೆ, ಈ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾಗೆ ಕೌಂಟರ್ ಕೊಡೋಕೆ ಭಾರತವನ್ನ ಬಳಸಿಕೊಳ್ಳಬಹುದು ಅನ್ನುವ ಒಂದೇ ಒಂದು ಕಾರಣಕ್ಕೆ ಮಾತ್ರ ಈ USA ಆಗಾಗ ಭಾರತದ ಗುಣಗಾನವನ್ನ ಮಾಡ್ತಾ ಇರುತ್ತೆ. ಆದ್ರೆ ಅಮೆರಿಕಾದ ಇತಿಹಾಸವನ್ನ ಚೆನ್ನಾಗಿಯೇ ತಿಳಿದಿರೋ ಭಾರತ ಅಮೆರಿಕಾದಿಂದ ತನಗೆ ಆಗಬಹುದಾದ ಸಹಾಯವನ್ನ ಪಡ್ಕೊಂಡು ಅವರ ತಾಳಕ್ಕೆ ಹೆಜ್ಜೆ ಹಾಕೋದನ್ನ ನಿಲ್ಲಿಸ್ಬಿಡುತ್ತೆ. ಹಾಗೇನೆ ಭಾರತ ಸಹ ಸಂಪೂರ್ಣ ಪಾಶ್ಚಿಮಾತ್ಯ ಗುಂಪಿನಲ್ಲಿ ಗುರುತಿಸಿಕೊಳ್ಬೇಕು ಅಂದ್ರೆ POK ಇಂದ ಹಿಡಿದು ಹಲವು ಪ್ರಮುಖ ವಿಷಯದಲ್ಲಿ USA ಭಾರತದ ಪರವಾಗಿ ನಿಲ್ಲಬೇಕು ಅಂತ ಬಯಸುತ್ತೆ. ಇದು ಅಮೆರಿಕಕ್ಕೆ ಸುತರಾಮ್ ಇಷ್ಟ ಇಲ್ಲ. ಆದ್ರೂ ಸದ್ಯಕ್ಕೆ ಅಮೆರಿಕಾಗೆ ಇನ್ನೊಂದು ಆಯ್ಕೆ ಇಲ್ಲದಿರುವ ಕಾರಣಕ್ಕೆ ಆಗಾಗ ಭಾರತದ ಗುಣಗಾನವನ್ನ ಮಾಡ್ತಾ ಇರುತ್ತೆ. ಭಾರತ ಮತ್ತು ಅಮೆರಿಕಾದ ಸಂಬಂಧದ ಬಗ್ಗೆ ಮಾತನಾಡ್ತಾ ಇರುತ್ತೆ. ಆದ್ರೆ ನಾಳೆ ಒಂದು ವೇಳೆ ಬಂಗಾಳ ಕೊಲ್ಲಿಯಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಅಮೆರಿಕಕ್ಕೆ ವಾಯುನೆಲೆ ಸಿಗುವಂತೆ ಆದ್ರೆ ಅಥವಾ ಅಂತಹ ಪ್ರದೇಶದಲ್ಲಿ ಅಮೆರಿಕಾದ ತಾಳಕ್ಕೆ ತಕ್ಕಂತೆ ಕುಣಿಯುವ ಇನ್ನೊಂದು ದೇಶ ಉದಯಗೊಂಡ್ರೆ ಅಮೆರಿಕಾದ ದೃಷ್ಟಿಯಲ್ಲಿ ಭಾರತದ ಇಂಪಾರ್ಟೆನ್ಸ್ ಇಂಡೋ ಪೆಸಿಫಿಕ್ ಭಾಗದಲ್ಲಿ ತುಂಬಾನೇ ಕಡಿಮೆ ಆಗಬಹುದು. ಹಾಗೇನೆ ಭಾರತದ ಹಲವು ಆಂತರಿಕ ವಿಷಯದಲ್ಲಿ ಮತ್ತು POK ದಂತ ವಿಷಯದಲ್ಲಿ ಅಮೆರಿಕಾದ ಇನ್ನಷ್ಟು ಮೂಗು ತುರಿಸುವ ಕೆಲಸಗಳು ಮುಂದೆ ನಡೀಬಹುದು. ಬಾಕಿ ಈ ಸಂಪೂರ್ಣ ಮಾಹಿತಿಯನ್ನ ನೋಡಿರುವ ನಿಮ್ಗೆ ಒಂದು ವೇಳೆ ನಾಳೆ ಒಂದು ಅಮೆರಿಕಾದ ಪಪೆಟ್ ದೇಶ ಏನಾದ್ರೂ ಇಲ್ಲಿ ಉದಯಗೊಂಡ್ರೆ ಈ ಸಂಪೂರ್ಣ ಭಾರತೀಯ ಉಪಖಂಡದ ಪ್ರದೇಶದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮೂಲಕ ದಯವಿಟ್ಟು ತಿಳಿಸ್ಕೊಳ್ಳಿ. ಹಾಗೇನೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.